ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ವರ್ಡ್ ಫ್ಯಾಮಿಲೀಸ್. ಸೊ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ರೀಡಿಂಗ್, ಅಡ್ವಾನ್ಸ್ ಲೆವೆಲ್ ನೀವು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ತುಂಬ ಸ್ಪಷ್ಟವಾಗಿ ಓದಬೇಕು ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಇದಕ್ಕಿಂತ ಮುಂಚೆ. ಈಗ ನೆಕ್ಸ್ಟ್ ಲೆವೆಲಲ್ಲಿ ನಾವು ನೋಡುವಂಥದ್ದು ವರ್ಡ್ ಫ್ಯಾಮಿಲೀಸ್. ವರ್ಡ್ ಫ್ಯಾಮಿಲೀಸ್ ಅಂದರೆ ಏನೂ ಇಲ್ಲ, ಪದಗಳ ಕುಟುಂಬ ಅಷ್ಟೇ. ಅಂದರೆ ಒಂದು ಪದ ಇರುತ್ತೆ, ಪ್ಲೇ ಅಂತಿದೆ ಅಂತ ಇಟ್ಕೊಳ್ಳಿ. ಪ್ಲೇ ಮೂಲ ವರ್ಡ್ ಪ್ಲೇ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವೇನು ಸೇರಿಸ್ತಾ ಹೋಗ್ತೀವಿ ಮುಂದೆ. ಈಗ ಪ್ಲೇ ಅನ್ನೋದಕ್ಕೆ ER ಸೇರಿಸಿದ್ರೆ ಪ್ಲೇಯರ್, ಪ್ಲೇ ಅನ್ನೋದಕ್ಕೆ ING ಸೇರಿಸಿದ್ರೆ ಪ್ಲೇಯಿಂಗ್, ಪ್ಲೇ ಅನ್ನೋದಕ್ಕೆ S ಸೇರಿಸಿದ್ರೆ ಪ್ಲೇಸ್, ಪ್ಲೇಗೆ ED ಸೇರಿಸಿದ್ರೆ ಪ್ಲೇಯ್ಡ್, ಆಮೇಲೆ ಫುಲ್ ಸೇರಿಸಿದ್ರೆ ಪ್ಲೇಫುಲ್, ಟೈಮ್ ಸೇರಿಸಿದ್ರೆ ಪ್ಲೇ ಟೈಮ್. ಬಟ್ ಇವೆಲ್ಲ ಒಂದೇ ಪದಗಳು. ಇಲ್ಲಿ ಮೂಲ ಪದ ಯಾವುದು ಇದರಲ್ಲಿ? ಪ್ಲೇಗೆ ನಾವು ಮತ್ತೆ ಸೇರಿಸ್ತಾ ಹೋಗ್ತೀವಿ, ಅದಕ್ಕೆ ಸಫಿಕ್ಸ್ ಅಂತ ಹೇಳ್ತೀವಿ. ಪ್ಲೇಗೆ ನಾವು ಸಫಿಕ್ಸ್ ಸೇರಿಸ್ತಾ ಹೋದಾಗ ಅದು ಬೇರೆ ಮೀನಿಂಗ್ ಬರುತ್ತೆ ಅದರದ್ದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಈ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ವಾನ್ಸ್ ರೀಡಿಂಗಿಗೆ ಬೇಕಾಗಿರುವಂತಹ ಒಂದಷ್ಟು ವರ್ಡ್ ಫ್ಯಾಮಿಲೀಸ್. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಆಲ್ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲೀಷನ್ನು ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲೀಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲೀಷನ್ನು ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನು ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಬಿಲ್ಡ್ಸ್ ಬಿಲ್ಡಬಲ್ ರೀಬಿಲ್ಡ್. ಓಕೆ, ಇದನ್ನು ಹೇಳ್ತಾ ಬರೀಬೇಕು. ಬರೀಲಿಲ್ಲ ಅಂದರೆ ಇದು ಅಷ್ಟು ನೀವು ಬರೀ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ರೈಟ್. ಫಸ್ಟು ಓದೋಣ, ಆಮೇಲೆ I'll give you time to write. Paint, painter, painting, paints, painted, repaint. Painting, paints, painted, Repaint. Okay. Swim, swimmer, swimming, swims, swimmable, swimwear. Simmable, swimming, sims, simmable, swimwear. Sim ಅಲ್ಲ, swim ಅದು, swim. SW ಇದೆಯಲ್ವಾ? Swimwear. SW. ಹಾಂ. Speaker, speaking. ಹಾಂ. Speaks, speaker, speech. Speak, speaker, speaking. Speaker, speaking. Speaks, spoken, speech. Speaks, speech. Spoken. Spoken ಹಾಕೊಳ್ಳಿ, ಯಾಕೆ ಸ್ಪೋಕನ್ ಆಲ್ರೆಡಿ ಇದೆ. ನೆಕ್ಸ್ಟ್, ಸ್ಪೀಕ್, ಸ್ಪೀಕರ್, ಸ್ಪೀಕಿಂಗ್, ಸ್ಪೀಕ್ಸ್, ಸ್ಪೋಕನ್, ಸ್ಪೀಚ್. Speak, speaker, speaking, speaks, speaker, Spoken. Spoken. Speech. Speak. Think, thinker, thinking. Thinker, thinking, thinks, Thought. thoughtful. ಓಕೆ, ಸೊ ಇಲ್ಲಿ ನಿಮಗೆ ಥಿಂಕ್ ಅಂತ ಬಂದಿದೆ. ಇಲ್ಲಿ ಥಾಟ್ ಆಗುತ್ತೆ, ಯಾಕೆಂದರೆ ಥಿಂಕ್ ಪಾಸ್ಟ್ ಟೆನ್ಸ್ ಥಾಟ್. ಸೊ ಥಿಂಕ್, ಥಿಂಕರ್, ಥಿಂಕಿಂಗ್, ಥಿಂಗ್ಸ್, ಥಾಟ್, ಥಾಟ್ಫುಲ್. ಓಕೆ, ನೆಕ್ಸ್ಟ್ ಇದು ನೋಡಿ. ವರ್ಕ್, ವರ್ಕರ್, ವರ್ಕಿಂಗ್. ವರ್ಕ್ಸ್, ವರ್ಕಬಲ್, ಓವರ್ ವರ್ಕ್. Jump, jumper, jumping, jumps, jumpable, high jump. Jumpable, high jump. Sleep, sleeper, sleeping, sleeps, sleepy, sleepover. Sleep, sleeper, sleeping, sleeps, sleepy, sleepover.
ಡ್ರಿಂಕ್, ಡ್ರಿಂಕರ್, ಡ್ರಿಂಕಿಂಗ್, ಡ್ರಿಂಕ್ಸ್, ಡ್ರಿಂಕಬಲ್, ಓವರ್ ಡ್ರಿಂಕ್. Drink, drinker, drinking, drinkable, or drink. ಓಕೆ, ನೆಕ್ಸ್ಟ್. ಇಲ್ಲಿ ಸ್ವಲ್ಪ ಈ ವರ್ಡ್ಸ್ ಸ್ವಲ್ಪ ದೊಡ್ಡದಿದೆ, ಬಟ್ ಸ್ಟಿಲ್ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಓಕೆ, ಸೊ ಇದು ನೋಡಿ, ಕ್ರಿಯೇಟ್. Create, ಕ್ರಿಯೇಟ್ ಸೇಮ್ ಇದೆ ನೋಡಿ, ಇಲ್ಲಿವರೆಗೆ ಕ್ರಿಯೇಟ್, ಇಲ್ಲಿವರೆಗೆ CREAT. ಓಕೆ, ಸೊ ಇದು ಕ್ರಿಯೇಟ್, ಕ್ರಿಯೇಷನ್, creation, ಕ್ರಿಯೇಟಿವ್, creative, ಕ್ರಿಯೇಟಿವಿಟಿ, creativity, ಕ್ರಿಯೇಟರ್, creator, ರೀಕ್ರಿಯೇಟ್, recreate, ಅನ್ಕ್ರಿಯೇಟಿವ್. uncreate, create, ಓಕೆ, ನೆಕ್ಸ್ಟ್ ಇದು ನೇಷನ್, nation, ನ್ಯಾಷನಲ್. national, ಇಲ್ಲಿ ಇದು ನೇಷನ್, ಇದು ನೇಷನ್ ಅಂತ ಆಗುತ್ತೆ, ಇದು ನ್ಯಾಷನಲ್ ಅಂತ ಆಗುತ್ತೆ. ಇಲ್ಲಿ ನಾವು ನ್ಯಾ ಅಂತ ಹೇಳಬೇಕು, ಇಲ್ಲಿ ನೇಷನ್ ಅಂತ ಬಂದಾಗ ಮಾತ್ರ ಅದು ಅಲ್ಲಿ ಓಪನ್ ಸಿಲಬಲ್, ಇದು ಮಾತ್ರ ಓಪನ್ ಸಿಲಬಲ್. ನೇಷನ್, ನೇಷನ್. ಓಕೆ, ಅಲ್ಲ ಇದು ಕ್ಲೋಸ್ ಸಿಲಬಲ್. ನ್ಯಾಷನಲ್, national, ನ್ಯಾಷನಾಲಿಟಿ, national, ನ್ಯಾಷನಲಿಸಮ್, ನ್ಯಾಷನಲಿಸಮ್, nationalism, ಇಂಟರ್ನ್ಯಾಷನಲ್, international, internationally, ನ್ಯಾಷನಲೈಸ್, national, ನ್ಯಾಷನಲೈಸೇಷನ್, nationalization, ನ್ಯಾಷನಲೈಸೇಷನ್, ನ್ಯಾಷನಲೈಸೇಷನ್. ನ್ಯಾಷನಲೈಸೇಷನ್ ಈ ವರ್ಡ್ ನಿಮಗೆ ಆಲ್ರೆಡಿ ಇದರಲ್ಲಿ ಬಂದಿರಬೇಕಲ್ವಾ? ಅಂಡರ್ಸ್ಟ್ಯಾಂಡಿಂಗೇಬಲ್, ಅಂಡರ್ಸ್ಟ್ಯಾಂಡಬಲ್, understandable, understand, ಡಬ್ಲಿ, ಅಂಡರ್ಸ್ಟ್ಯಾಂಡಬ್ಲಿ. understandably, understandingly, ಗುಡ್, ಅಂಡರ್ಸ್ಟ್ಯಾಂಡಿಂಗ್ಲಿ. ಓಕೆ, ಸೊ ಫಸ್ಟಿಗೆ ಸಣ್ಣ ಸಣ್ಣ ಪದಗಳು ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ, ಸ್ವಲ್ಪ ಹೋಗ್ತಾ ಹೋಗ್ತಾ ದೊಡ್ಡ ಪದಗಳು ಬರುತ್ತೆ. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡ್, ಅಗೈನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟ್ಯಾಂಡಬಲ್, ಅಂಡರ್ಸ್ಟ್ಯಾಂಡಬ್ಲಿ, ಅಂಡರ್ಸ್ಟ್ಯಾಂಡಿಂಗ್ಲಿ. Okay, next we'll see other words. Appear, appear. Okay, appear, appearance, appearances, appearing, reappear, disappear. appearance, Huh. appearances, appearing, reappear, disappear. Yes, good. Disappearance ಅಂತಾನು ಹೇಳ್ಬೋದು. ಓಕೆ, ನಾನು 5 ಮಾತ್ರ ತಗೊಂಡಿದ್ದೀನಿ. ಅದರಲ್ಲಿ ಡಿಸಪಿಯರೆನ್ಸ್, ಡಿಸಪಿಯರ್ಡ್, ಕೆಲವು ವರ್ಡ್ಸ್ ಮ್ಯೂಟ್ ಮಾಡ್ಕೊಳ್ಳಿ, ಕೆಲವು ವರ್ಡ್ಸು ಈ 5ಗಿಂತ ಜಾಸ್ತಿನೂ ಇರ್ಬೋದು. ಈಗ ಇದರಲ್ಲೇ ನೋಡಿ, ಅಪಿಯರ್, ಅಪಿಯರೆನ್ಸ್, ಅಪಿಯರೆನ್ಸಸ್, ಇಲ್ಲಿ ಎಸ್ ಹಾಕಿದ್ದೀವಿ, ಅಪಿಯರಿಂಗ್, ರೀಅಪಿಯರ್, ಆಮೇಲೆ ಡಿಸಪಿಯರ್, ಡಿಸಪಿಯರೆನ್ಸ್, ಆಮೇಲೆ ಡಿಸಪಿಯರ್ಡ್, ಅಪಿಯರ್ಡ್. ಅಲ್ಲಿಗೆ ಇಲ್ಲಿ ಅಪಿಯರ್ಗೆ ನಾವು ಇಡಿ ಹಾಕಿದ್ರೆ ಅಪಿಯರ್ಡ್, ಅದೇ ಒಂದು ಪದ ಆಗುತ್ತೆ. ಆಮೇಲೆ ಡಿಸಪಿಯರ್ಗೆ ಡಿಸಪಿಯರೆನ್ಸ್, ANCE ಹಾಕಿದ್ರೆ ಡಿಸಪಿಯರೆನ್ಸ್ ಆಗುತ್ತೆ ಅದು. ಆಮೇಲೆ ಡಿಸಪಿಯರ್, ಇದಕ್ಕೆ ಇಡಿ ಹಾಕಿದ್ರೆ ಡಿಸಪಿಯರ್ಡ್ ಆಗುತ್ತೆ. ಓಕೆ, ನಾ child, childhood, children, childish, childish, childlike, children's, childless. childless, children, ಓಕೆ, ಸೊ ಇಲ್ಲಿ ಚೈಲ್ಡ್, ಮಗು, ಚೈಲ್ಡ್ಹುಡ್, ಬಾಲ್ಯ, ಚೈಲ್ಡಿಶ್, ಮಗುವಿನ ಥರ, ಮಗುವಿನ ಥರ ಅಲ್ಲ, ಒಂಥರ ಬುದ್ಧಿ ಇಲ್ದಿರೋ ಥರ ಮಕ್ಕಳಿಗೆ ಆ ಮೀನಿಂಗ್ ಬರುತ್ತೆ. ಚೈಲ್ಡಿಶ್ ನೇಚರ್, ಚೈಲ್ಡ್ ಲೈಕ್ ಮಕ್ಕಳ ಥರ, ಚೈಲ್ಡ್ಲೆಸ್ ಮಗು ಇಲ್ಲದ, ಚಿಲ್ಡ್ರನ್ ಮಕ್ಕಳು. ಸೊ ಮಗು ಮಕ್ಕಳಿಗೆ ಸಂಬಂಧಪಟ್ಟಿರೋದು ಎಲ್ಲದೂ ಇರುತ್ತೆ ಅಲ್ಲಿ. ಓಕೆ, ನಾವು ಕೇರ್, ಕೇರ್ ಹೇಳಿ, ಕೇರ್, ಕೇರ್, ಕೇರ್ಫುಲ್, ಕೇರ್ಲೆಸ್, careful, carefulness, ಕೇರ್ಲೆಸ್. careless, ಹಾಂ, ಕೇರ್ಫುಲಿ, ಕೇರ್ಫುಲ್ನೆಸ್, ಕೇರ್ ಗಿವರ್. carefully, carefulness, carefully, ಕೇರ್ಫುಲಿನೆಸ್ ಅಲ್ಲ, ಕೇರ್ಫುಲ್ನೆಸ್. fullness, carefulness, ಹಾಂ, ಸೊ ಕೇರ್, ಕೇರ್ಫುಲ್, ಕೇರ್ಲೆಸ್, ಕೇರ್ಫುಲಿ, ಕೇರ್ಫುಲ್ನೆಸ್, ಕೇರ್ ಗಿವರ್, ಕೇರ್ ಟೇಕರ್, ಕೇರ್ ಟೇಕರ್. ಓಕೆ, ಎಕ್ಸ್ಟ್ರಾ ಇರ್ಬೋದು, ನಾನು 5 ಮಾತ್ರ ತೊಗೊಂಡಿದ್ದೀನಿ. ಪರ್ಫಾರ್ಮ್, ಪರ್ಫಾರ್ಮ್. ಓಕೆ, ಪರ್ಫಾರ್ಮ್ ಅಂತಿರೋದನ್ನ ಪರ್ಫಾರ್ಮ್, ಪರ್ಫಾರ್ಮೆನ್ಸ್, ಮರ್, performing, ಮಿಂಗ್, unperforming, ಅನ್ಪರ್ಫಾರ್ಮ್ಡ್, unperformed, ಪರ್ಫಾರ್ಮೇಟಿವ್. performing, ಓಕೆ, ಸೊ ಎಲ್ಲ ಅದರಲ್ಲೇ ಇರುತ್ತೆ. ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಆ ಕಡೆ ಕೊನೆಗೆ ಈ ಥರ ಇರುತ್ತೆ. ಇಲ್ಲಿ ಫಸ್ಟಿಗೆ ಜಾಸ್ತಿ ಇಲ್ಲಿ
ಅನ್ ಅಂತ ಯೂಸ್ ಮಾಡ್ತೀವಿ, ಮಿಸ್ ಅಂತ ಯೂಸ್ ಮಾಡಿ. ಅದಕ್ಕೆ ಪ್ರಫಿಕ್ಸ್ ಸಫಿಕ್ಸ್ ಅಂತ ಒಂದು ಪಾಠನ ಇದೆ, ಅದನ್ನು ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಅರ್ಥ ಆಯ್ತಲ್ಲ? ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಇದು ಕಮ್ಯುನಿಕೇಟ್, ಇದೊಂದು ಆಯ್ತು. ಓಕೆ, ಮ್ಯಾನೇಜ್, ಮ್ಯಾನೇಜ್, ಮ್ಯಾನೇಜ್ಮೆಂಟ್, ಮ್ಯಾನೇಜರಿಯಲ್ ಅಥವಾ ಮ್ಯಾನೇಜೀರಿಯಲ್ ಅಂತ ಹೇಳ್ಬೋದು. ಹಾಂ, ಮ್ಯಾನೇಜೀರಿಯಲ್, ಮಿಸ್ಮ್ಯಾನೇಜ್, ಮಿಸ್ಮ್ಯಾನೇಜ್ಮೆಂಟ್, ಎಲ್ಲಾದ್ರೂ ಮ್ಯಾನೇಜೇ ಇದೆ, ಅದರಲ್ಲಿ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಅಕ್ಷರಗಳು ಸೇರ್ಕೊಂಡಿದ್ದಾವೆ. ನಾಲೆಜ್, ನೋ, ನೋನ್, ನೋಯಿಂಗ್, ನಾಲೆಜಬಲ್, unknowingly. Okay, next, develop, develop, development, developer, developing, undeveloped, overdeveloped, undeveloped, underdevelopment. ಸೊ ಇದೆಲ್ಲ ಕೆಲವುದೆಲ್ಲ ಎಕ್ಸ್ಟ್ರಾ ಸೇರಿಸ್ತಾ ಹೋಗ್ಬೋದು. ಓಕೆ, ರೈಟ್. ನೆಕ್ಸ್ಟು ಇಲ್ಲಿ ನೋಡಿ, ಕಮ್ಯುನಿಕೇಟ್, ಕಮ್ಯುನಿಕೇಟ್, ಕಮ್ಯುನಿಕೇಷನ್, ಕಮ್ಯುನಿಕೇಟಿವ್, ಕಮ್ಯುನಿಕೇಟರ್, ಮಿಸ್ಕಮ್ಯುನಿಕೇಷನ್, ಇಂಟರ್ ಕಮ್ಯುನಿಕೇಟ್ ಅಥವಾ ಇಂಟರ್ ಕಮ್ಯುನಿಕೇಷನ್. ಇದು ಮಿಸ್ಕಮ್ಯುನಿಕೇಷನ್ ಇದೆಯಲ್ವಾ, ಇದನ್ನ ಮಿಸ್ಕಮ್ಯುನಿಕೇಟ್ ಅಂತಾನು ಹೇಳ್ಬೋದು. ಕಮ್ಯುನಿಕೇಟ್ ಅನ್ನೋದನ್ನ ಮಿಸ್ಕಮ್ಯುನಿಕೇಟ್ ಅಂತ ಹೇಳ್ಬೋದು, ಅಥವಾ ಮಿಸ್ಕಮ್ಯುನಿಕೇಷನ್ ಮಿಸ್ಕಮ್ಯುನಿಕೇಟಿವ್, ಮಿಸ್ಕಮ್ಯುನಿಕೇಟಿವ್, ಮಿಸ್ಕಮ್ಯುನಿಕೇಟರ್ ಅಂತಾನು ಹೇಳ್ಬೋದು. ಓಕೆ, ನಾವು ಎಕ್ಸ್ಪ್ಲೋರ್, ಎಕ್ಸ್ಪ್ಲೋರೇಷನ್, ಒಂದು ನಿಮಿಷ ಇಲ್ಲಿ ನೋಡಿ, ಪ್ರೊನೌನ್ಸಿಯೇಷನ್ ಸಹ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ORE ಇದೆಯಲ್ವಾ, ORE ಇರೋದ್ರಿಂದ ಇದು ಓವರ್ ಆಗುತ್ತೆ, ಅಂದರೆ ಎಕ್ಸ್ಪ್ಲೋರ್. ORE ಇರೋದ್ರಿಂದ ಅದು ಓವರ್ ಆಗುತ್ತೆ, ಎಕ್ಸ್ಪ್ಲೋರ್. ಬಟ್ ಇಲ್ಲಿ ORE ಇಲ್ಲ, ಇಲ್ಲೇನಿದೆ, ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಎಕ್ಸ್ಪ್ಲೋ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಎಕ್ಸ್ಪ್ಲರೇಷನ್. ಇದು ಪ್ರೊನೌನ್ಸಿಯೇಷನ್ ಟಿಪ್ ಅಷ್ಟೇ. ಎಕ್ಸ್ಪ್ಲೋರೇಷನ್ ಅಂತ ಹೇಳಿದ್ರು ಏನು ತಪ್ಪೇನಿಲ್ಲ, ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಎಕ್ಸ್ಪ್ಲರೇಷನ್. ಇದು ಎಕ್ಸ್ಪ್ಲೋರರ್, ಎಕ್ಸ್ಪ್ಲೋರರ್, ಎಕ್ಸ್ಪ್ಲೋರೇಟರಿ, ಎಕ್ಸ್ಪ್ಲರೇಟರಿ, unexplored, re-explore. Okay, next ಹಾಗೆ celebrate, celebration, celebratory, celebrant, celebrated, celebrator. ಬಟ್ ಇಲ್ಲಿ ಸೆಲೆಬ್ರಿಟಿ ಅಂತಾನು, ಸೆಲೆಬ್ರಿಟಿ ಈ ಫ್ಯಾಮಿಲಿದಲ್ಲ. ಸೆಲೆಬ್ರೇಟ್ ಅನ್ನೋದು ಸಂಭ್ರಮ, ಸಂಭ್ರಮ, ಸಂಭ್ರಮಿಸಿದೆ, ಸಂಭ್ರಮಿಸುವಂತಹ, ಸಂಭ್ರಮಾಸ್ಪದ, ಸಂಭ್ರಮಾತೀತ, ಸಂಭ್ರಮ ಪಡುವವರು, ಬರೀ ಸಂಭ್ರಮ ಸೇರ್ಕೊಳ್ಳುತ್ತೆ. ಬಟ್ ಸೆಲೆಬ್ರಿಟಿ ಅಂದರೆ ಸಂಭ್ರಮ ಅಲ್ಲ. ಸೆಲೆಬ್ರಿಟಿ ಅಂದರೆ ಏನು? ಸೆಲೆಬ್ರಿಟಿ ಅಂದರೆ ಗೊತ್ತು ನಿಮಗೆ, ಸೆಲೆಬ್ರಿಟಿ ಅಂದರೆ ಗೊತ್ತಲ್ಲ ಎಲ್ರಿಗೂ. ಅದಕ್ಕೆ ಕನ್ನಡದ ಪದ ಏನಾಗ್ಬೋದು? ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆದಿರುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದಾ? ಹೇಗೆ ಸೆಲೆಬ್ರಿಟೀಸ್? ಈಗ ಸಿನಿಮಾ ನಟರೆಲ್ಲ ಸೆಲೆಬ್ರಿಟೀಸ್, ಫೇಮಸ್ ಆಗಿರೋರು ಅಂತ. ಪ್ರಸಿದ್ಧರಾಗಿರುವರು ಅವರು ಆಗ್ಬೋದು, ಅಥವಾ ಇನ್ನು ಅದಕ್ಕೆ ಕನ್ನಡದಲ್ಲಿ ಸರಿಯಾದ ಅಷ್ಟೊಂದು ಮೀನಿಂಗ್ ಇಲ್ಲ. ಸೆಲೆಬ್ರಿಟೀಸ್ ಅಂದರೆ ಈಗ ಸಿನಿಮಾ ನಟರು ಸೆಲೆಬ್ರಿಟೀಸ್, ಅವ್ರು ವಿಶೇಷ ವ್ಯಕ್ತಿಗಳು ಅಂತ ಹೇಳೋಕ್ಕಾಗಲ್ಲ. ವಿಶೇಷ ವ್ಯಕ್ತಿಗಳು ಅಂತ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಯಾರಿಗೆ ವಿಶೇಷ ವ್ಯಕ್ತಿಗಳು? ಯಾರಿಗೆ? ನಮಗಲ್ವ? ಪರಿಚಿತರು, ಗಣ್ಯ ವ್ಯಕ್ತಿಗಳು ಅಂತ ಹೇಳಕ್ಕಾಗಲ್ಲ. ಈಗ ನಿಮ್ಮ ಸಿನಿಮಾ ನಟರನ್ನೆಲ್ಲ ಗಣ್ಯ ವ್ಯಕ್ತಿಗಳು ಅಂತ ಹೇಳಕ್ಕಾಗುತ್ತಾ? ಆ ಲೆಕ್ಕದಲ್ಲಿ ಪರಿಚಿತರು ಅಂದ್ರೆ ಸುಪರಿಚಿತರು, ಎಲ್ರಿಗೂ ಗೊತ್ತಿರುವಂಥವ್ರು ಅಂತ. ಓಕೆ, ಅವ್ರು ಗಣ್ಯರಾಗಿರ್ಬೋದು, ನಗಣ್ಯರಾಗಿರ್ಬೋದು, ಆ ಮೀನಿಂಗಲ್ಲೇ ಬರುತ್ತೆ. ನೆಕ್ಸ್ಟ್ ಯಾವುದು? ಆಯ್ತಲ್ವಾ? ಈಗ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಈ ವರ್ಡ್ಸನ್ನ ಬರ್ಕೊಳ್ಳೋದು, ಹೇಳ್ತಾ ಇದನ್ನು ಬರಿಬೇಕು. ಬರೀದೇ ಇದ್ರೆ ಇದು ಬರೋದಿಲ್ಲ. ನಾವು ಫಸ್ಟಿಂದ ಬರೋಣ ಹಾಗಾದ್ರೆ. ಓಕೆ, ಪ್ಲೇ, ಇಲ್ಲಿಂದ ಬರ್ಕೊಳ್ಳಿ, ಬರಿಬೇಕು, ಎಲ್ಲ ವರ್ಡ್ಸನ್ನು ಬರಿಬೇಕು. ಪ್ಲೇ, ಪ್ಲೇಯರ್, ಪ್ಲೇಯಿಂಗ್, ಪ್ಲೇಸ್, ಪ್ಲೇ, ಈ ಥರದ್ದು ತುಂಬ ಪದಗಳಿದ್ದಾವೆ. ಈಗ ಪ್ಲೇ ಅಂತಿದೆಯಲ್ವಾ, ಪ್ಲೇ ಅಂತ ಅಂದರೆ ಆಡುವುದು, ನೋಡುವುದು, ಸಿ ನೋಡುವುದು.
ಸಿ ಅಂತ ಬಂದರೆ ನಿಮಗೆ ನಾನು ಸುಮ್ಮನೆ ಜನರಲ್ ಆಗಿ ತೊಗೊಂಡಿದ್ದೀನಿ ಅಷ್ಟೇ, ಲಿಸ್ಟ್ ನಾನು ಸಪ್ರೇಟಾಗಿ ಕಳಿಸ್ತೀನಿ ನಿಮಗೆ. ಸಿ ನೋಡುವುದು, ಸಿ ಸೀಯಿಂಗ್, ಸೀನ್, ಸಾ. ಮ್ಯೂಟ್ ಮಾಡ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಇದೆ ಅಂತ ಗೊತ್ತಿರೋ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹಾಂ, ಓಕೆ. ಆಮೇಲೆ ಈಟ್ ಅಂತ ಬರುತ್ತೆ. ಈಟ್, ಈಟಿಂಗ್, ಈಟನ್, ಈಟಬಲ್, ಈಟ್ಸ್. ಓಕೆ. ಸೊ ಇದು ಯಾವುದೇ ಪದ ಅಲ್ಲ, ತುಂಬ ಪದಗಳಿದ್ದಾವೆ. ಆ ಎಲ್ಲ ಪದಗಳಲ್ಲೂ ನಮಗೆ ಇದನ್ನು ಮಾಡಬೇಕು. ಕನ್ನಡದಲ್ಲೇ ನೋಡಿ, ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳಿ. ಕನ್ನಡದಲ್ಲಿ ತಿನ್ನುವುದು, ತಿನ್ನಬಲ್ಲ, ತಿಂತಾನೆ, ತಿಂತಾಳೆ, ತಿಂತಾರೆ, ತಿನಿಸು, ತಿನ್ನಲಾಗದ, ತಿನ್ನಲಾಗುವ, ತಿನ್ನುತ್ತಾ ಇರುವ, ತಿನ್ನಬಲ್ಲ. ತಿನ್ನುವಂಥ ಒಂದು ತಗೊಂಡು ನಾವು ಎಷ್ಟು ಸೇರಿಸ್ತಾ ಹೋಗ್ತೀವಲ್ಲ, ಆ ವರ್ಡ್ಸ್ ಎಲ್ಲ ನಮಗೆ ಗೊತ್ತಾದರೆ ಪ್ರೊನೌನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಬರೀ ನಾವು ತಿನ್ನುವಂತ ತಿಳ್ಕೊಂಡು ಸುಮ್ಮನಿದ್ ಬಿಟ್ರೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು ಯಾವುದು, ಆ ಕ್ಯಾಟಗರಿಗೆ, ಆ ಫ್ಯಾಮಿಲಿಯಲ್ಲಿ, ತಿನ್ನು ಅನ್ನೋ ಫ್ಯಾಮಿಲಿಗೆ ಬರುವಂತಹ ಪದಗಳು ಯಾವುವು? ತೆಗೆಯು, ತೆಗೆದುಕೊಳ್ಳು, ತೆಗೆದುಕೊಂಡು ಬಾ, ತೆಗೆದು ಬಿಡು, ತೆಗೆದಿರು, ತೆಗೆದಿಡು. ಸೊ ಇವೆಲ್ಲ ಫ್ಯಾಮಿಲಿನೇ ಅಲ್ವಾ? ಬಟ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹೋಲಿಸ್ಕೊಂಡ್ರೆ ಇಂಗ್ಲೀಷಲ್ಲಿ ಸ್ವಲ್ಪ ಬೇರೆ ಥರ ಇರುತ್ತೆ ಅಷ್ಟೇ ವ್ಯತ್ಯಾಸ ಬಿಟ್ಟರೆ. ಫ್ಯಾಮಿಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ಸೊ ಈ ಗ್ರೂಪ್ ಇದು ನಿಮಗೆ ಸ್ಪೀಕಿಂಗಲ್ಲಿ ತುಂಬ ಇಂಪ್ರೂವ್ಮೆಂಟ್, ತುಂಬ ಅನುಕೂಲ ಆಗುತ್ತೆ. ನೀವು ಇದನ್ನು ಕರೆಕ್ಟಾಗಿ ನೀವು ಯೂಸ್ ಮಾಡಿಕೊಂಡ್ರೆ ಸ್ಪೀಕಿಂಗಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬೇಗ ಆಗುತ್ತೆ ನಿಮಗೆ. ಯಾಕೆಂದರೆ ನಿಮಗೆ ಪ್ಲೇ ಮಾತ್ರ ಗೊತ್ತು, ಪ್ಲೇಯರ್ ಗೊತ್ತಿಲ್ಲ, ಪ್ಲೇಯಿಂಗ್ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ, ಸ್ಪೀಕಿಂಗಿಗೂ ಕಷ್ಟ ಆಗುತ್ತೆ.